ಪ್ರಿಯ ವಿದ್ಯಾರ್ಥಿಗಳೇ, ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಈ ದಿನ ನಿಮ್ಮ ಜೊತೆಗೆ ಹಂಚ್ಕೊಳ್ತಿರ್ತಕ್ಕಂಥ ವಿಚಾರ ನರಿಯ ಮಾತಂ ನಂಬಿ ಸತ್ತ ಬೆಳ್ಗತಿಯ ಕತೆ. ಇದು ದುರ್ಗಸಿಂಹ ಬರೆದಿರ್ತಕ್ಕಂತಹ ಒಂದು ಪಂಚತಂತ್ರದಿಂದ ಆಯ್ದ ಕತೆ. ನಮ್ಮೆಲ್ಲರಿಗೂ ಗೊತ್ತಿದೆ, ದುರ್ಗಸಿಂಹ ಅಂತಕ್ಕಂಥವನು 1031ರಲ್ಲಿ ಕಿಸುಕಾಡಿನ ಸೈಯಡಿ ಎನ್ನುವ ಊರಲ್ಲಿ ಜನಿಸಿದ. ಈಗ ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅಂತಕ್ಕಂಥ ಒಂದು ಗ್ರಾಮ ಆಗಿದೆ. 1ನೆಯ ಜಗದೇಕ ಮಲ್ಲರ ಆಸ್ಥಾನದಲ್ಲಿ ದಂಡನಾಯಕ ಅಂದರೆ ಸೈನಿಕ ಒಂದು ತುಕಡಿಗೆ ಒಡೆಯನಾಗಿದ್ದ ಮತ್ತು ಸಂಧಿ ವಿಗ್ರಹಿ. ಯುದ್ಧ ಮಾಡಬೇಕಾದ್ರೆ ಎರಡು ಪಕ್ಷಗಳ ನಡುವೆ ಇವನು ಸಂಧಾನವನ್ನು ಮಾಡ್ತಕ್ಕಂಥ ಸಂಧಿ ವಿಗ್ರಹಿ ಆಗಿದ್ದ. ಇವರೇ ಕರ್ನಾಟ ಪಂಚತಂತ್ರ ಅನ್ನುವ ಚಂಪೂ ಕಾವ್ಯವನ್ನು ರಚನೆ ಮಾಡಿದ. ಮೂಲ ಸಂಸ್ಕೃತದಲ್ಲೂ ಕೂಡ ಈ ಒಂದು ಪಂಚತಂತ್ರ ಇದೆ. ಅದನ್ನು ಕನ್ನಡದಲ್ಲಿ ತಂದಿರತಕ್ಕಂಥದ್ದು ವಸುಭಾಗ ಭಟ್ಟ ಅಂತಕ್ಕಂಥವನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದನ್ನು ಕನ್ನಡಕ್ಕೆ ತಂದವನು ದುರ್ಗಸಿಂಹ. ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕೃತಿ ಇದಾಗಿದೆ. ದುರ್ಗಸಿಂಹ ಅಂತ ನಾವು ಕೇಳಿದ ತಕ್ಷಣವೇ ಕರ್ನಾಟಕ ಪಂಚತಂತ್ರಂ ಅನ್ನುವುದು ಇವನ ವಿಶೇಷವಾದ್ದು. ಈ ಕೃತಿ 457 ಪದ್ಯಗಳ 230 ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳು ಮತ್ತು 48 ಉಪಕಥೆಗಳನ್ನು ಒಳಗೊಂಡಿದೆ. ಚಂಪೂ ಕಾವ್ಯ ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಗದ್ಯನೇ ಜಾಸ್ತಿ ಈ ಕೃತಿಯಲ್ಲಿರೋದು. ಕಾರಣ ಏನಪ್ಪ ಅಂದರೆ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಲಿ ಅನ್ನುವ ಉದ್ದೇಶದಿಂದ ಇವು ಕೆಲಸವನ್ನು ಮಾಡಿದ್ದಾರೆ. ಇವರು ಅದರ ಗದ್ಯದಲ್ಲಿ ಹೆಚ್ಚು ಬರೆದಿದ್ದಾನೆ. ಪಂಚತಂತ್ರ 5 ಬಹಳ ಮುಖ್ಯವಾದ ತಂತ್ರಗಳಿವೆ. ಒಂದು ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ ಅನ್ನುವ ತಂತ್ರಗಳ ಮುಖಾಂತರ ಈ ಒಂದು ಕಥೆಯನ್ನು ಅವನು ಹೇಳ್ತಾ ಬರ್ತಾನೆ. ಒಂದು ಕಥೆಯ ಹಿನ್ನೆಲೆ ಏನಪ್ಪ ಅಂದರೆ, ಒಬ್ಬ ರಾಜನಿಗೆ 2 ದಡ್ಡ ಮಕ್ಕಳಿದ್ರಂತೆ. ವಿದ್ಯೆನೇ ಬರ್ತಿರ್ಲಿಲ್ವಂತೆ. ಅವನಿಗೇನು ಹೇಳ್ಕೊಟ್ರು ವಿದ್ಯೆ ಬರ್ತಿರ್ಲಿಲ್ವಂತೆ. ಆಗ ತುಂಬ ಅವನಿಗೆ ರಾಜನಿಗೆ ಯೋಚನೆ ಆಗ್ಬಿಡ್ತಂತೆ, ಹೆಂಗಪ್ಪ ಇವರಿಗೆ ವಿದ್ಯೆ ಕಲಿಸೋದು ಅಂತ. ಅಂಥ ಸಮಯದಲ್ಲಿ ಒಬ್ಬ ಗುರುಗಳು ಬಂದು, ನಾನು ಇವರಿಗೆ ಈ 2 ದಡ್ಡ ಶಿಖಾಮಣಿಗಳಿಗೆ ನಾನು ವಿದ್ಯೆ ಹೇಳ್ಕೊಟ್ಟು ಇವರನ್ನು ರಾಜಯೋಗರನ್ನಾಗಿ ಮಾಡ್ತೀನಿ ಅಂಥೇಳಿ ಆ ರಾಜನಿಂದ ಇವನು ಆ 2 ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ಕಥೆಗಳ ಮುಖಾಂತರ ರಾಜ್ಯಭಾರದ ಸಕಲ ವಿದ್ಯೆಯನ್ನು ಹೇಳಿಕೊಟ್ಟ. ಅಂದರೆ ವ್ಯಾಕರಣ, ತರ್ಕ, ಮೀಮಾಂಸಾ, ನ್ಯಾಯ, ಹೀಗೆ ಪ್ರತಿಯೊಂದು ಅರ್ಥಶಾಸ್ತ್ರ, ಪ್ರತಿಯೊಂದೂ ಕೂಡ ಯುದ್ಧದ ಕಲೆ ಹೇಳಿಕೊಟ್ಟಂಥದ್ದು. ಹಾಗಾಗಿಯೇ ಪಂಚತಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ದುರ್ಗಸಿಂಹನ ತಂದೆ ಹೆಸರು ಈಶ್ವರಾರ್ಯ ಅಂತ, ತಾಯಿ ರೇವಾಂಬೆ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಇವನು ದುರ್ಗಸಿಂಹನ ಗುರುಗಳು ಯಾರಪ್ಪ ಅಂದರೆ ಶಂಕರ ಭಟ್ಟರು ಅಂತಕ್ಕಂಥವರು. ಇವನು ಅನೇಕ ಹರಿಹರ ದೇವಸ್ಥಾನ, ಹರಿ ಅಂದರೆ ವಿಷ್ಣು, ಹರ ಅಂದರೆ ಈಶ್ವರ, ಎರಡೂ ಇರ್ತಕ್ಕಂತಹ 2 ಒಂದೇ ಶಿಲೆಯಲ್ಲಿರ್ತಕ್ಕಂಥ ಹರಿಹರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಅಂತ. ಭಾಳ ಕರ್ನಾಟಕದಲ್ಲಿ ವಿಶೇಷವಾಗಿ ನೀವು ಹರಿಹರ ಅಂತಲೇ ಇದೆ, ಅಲ್ಲಿ ವಿಶೇಷವಾದ ದೊಡ್ಡ ದೇವಸ್ಥಾನ ಇದೆ, ನೀವು ನೋಡಬೇಕಾದ ಒಂದು ದೇವಸ್ಥಾನ ಅದು. ಅದೇ ತರಹ ಮಧುಗಿರಿನಲ್ಲೂ ಕೂಡ ಹರಿಹರೇಶ್ವರ ಒಂದು ದೇವಸ್ಥಾನ ಇದೆ. ಇದು ತುಂಬ ಚೆನ್ನಾಗಿದೆ. ಹರಿಹರೇಶ್ವರ ರೊಪ್ಪ ಅಂತಲೇ ಕರೀತಾರೆ. ಮಧುಗಿರಿಗೆ ನಾವು ಬೆಟ್ಟದ ಪಕ್ಕದಲ್ಲೇ ಇರ್ತಕ್ಕಂಥ ತುಂಬ ಸುಂದರವಾದ ಜಾಗ. ಯಾವಾಗಾದರೂ ಒಂದು ಸರಿ ನೋಡ್ಕೊಂಬನ್ನಿ. ಹರಿಹರ ಅನ್ನೋ ದೇವಸ್ಥಾನಗಳನ್ನು ದುರ್ಗಸಿಂಹ ಕಟ್ಟಿಸಿದ್ದ ಅಂತ ಹೇಳ್ತಾರೆ. ಸರಿ, ಇವತ್ತು ನಾನು ಸಿಂಪಲ್ಲಾಗಿ ನಿಮಗೆ ಹೊಸಗನ್ನಡದಲ್ಲಿ ಈ ಕಥೆಯನ್ನು ನಿಮಗೆ ಹೇಳ್ತೀನಿ. ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಕತೆ ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ನರಿಯ ಮಾತನ್ನು ನಂಬಿ ಸತ್ತ ಬಿಳಿ ಕತ್ತೆಯ ಕತೆ, ಬೆಳ್ಗತ್ತೆಯ ಕತೆ ಅಂತಕ್ಕಂಥದ್ದು. ಏನು ಹೇಳ್ತಾರೆ ನೋಡೋಣ. ಒಂದು ಕಂದಪದ್ಯದ ಸಾರ ಈ ಥರ ಇದೆ. ಮದಜಲವನ್ನು ಸುರಿಸುವ ಮದ್ದಾನೆಗಳನ್ನು ಹರಿದಿಕ್ಕುವ ಅಮಿತ ವಿಕ್ರಮ ಎಂಬ ಹೆಸರಿನ ಸಿಂಹ ಒಂದು ಗಿರಿಯ ತಪ್ಪಲ ಗುಹಿಯಲ್ಲಿ ವಾಸಿಸುತ್ತಿತ್ತು. ಮದಜಲ ಅಂದರೆ ಆನೆಗಳು ಅತಿಯಾದ ಶಕ್ತಿಯನ್ನು ಪಡ್ಕೊಂಡಾಗ ಅವುಗಳ ಕಿವಿಗಳಿಂದ ಸುರಿಯುವಂಥ ಜಲವನ್ನು ಮದ ಜಲ ಅಂತ ಕರೀತಾರೆ. ಮದಿಸಿದ ಆನೆಗಳನ್ನು ಕೊಂದುವಂಥ ಅಮಿತ ವಿಕ್ರಮ, ಬಹಳ ವಿಶೇಷವಾದ ಪರಾಕ್ರಮವುಳ್ಳಂತಹ ಸಿಂಹ ಒಂದು ಗಿರಿಯ
ತಪ್ಪಲ ಕೆಳಭಾಗದಲ್ಲಿ ವಾಸ ಮಾಡ್ತಿತ್ತಂತೆ. ಅದಕ್ಕೆ ಪಾಪ ವಿಪರೀತವಾದ ಜ್ವರ ಬಂತು, ಜ್ವರ ಆವರಿಸ್ತು. ಆಗ ಅಮಿತ ವಿಕ್ರಮನಿಗೆ ಕತ್ತಿಯನ್ನು ತಿನ್ನುವ ಬಯಕೆ ಉಂಟಾಯ್ತಂತೆ. ನಮ್ಮ ದೇಶದಲ್ಲಿ ಯಾರೂ ಕತ್ತಿ ತಿನ್ನೋದಿಲ್ಲ, ಆದರೆ ಜಪಾನ್ ದೇಶ ಮತ್ತು ಚೀನಾ ದೇಶದಲ್ಲಿ ಈ ಕತ್ತೆಯನ್ನು ತಿಂತಕ್ಕಂಥವ್ರು ಇದ್ದಾರೆ. ಕತ್ತೆಯ ಮಾಂಸ ಚೀನಾದಲ್ಲಿ ಭಾಳ ವಿಶೇಷವಾದ್ದು. ಅದ್ರ ಬಗ್ಗೆ ಕಸ್ತೂರಿನಲ್ಲಿ ಒಂದು ಸರಿ ನಾನು ಓದಿದ್ದೆ. ಆದರೆ ಈ ಸಿಂಹಕ್ಕೆ ಕತ್ತೆ ತಿನ್ನಬೇಕು ಅಂತ ಅನಿಸ್ಬಿಡ್ತಂತೆ. ಆಗ ತನ್ನ ಬಯಕೆಯನ್ನು ಒಂದು ನರಿಗೆ ಹೇಳುತ್ತೆ. ನೋಡಿ, ಆಹಾರದ ಬಗ್ಗೆಯೂ ಅರುಚಿ, ಬೇರೆ ಏನೆಲ್ಲ ಆಹಾರ ಬೇಕಾಗಿಲ್ಲ, ನನಗೆ ಕತ್ತೆನೇ ತಿನ್ನಬೇಕು ಅನಿಸ್ತಂತೆ. ತನ್ನ ಅನುಚರನಾದ ನರಿಯೊಂದಕ್ಕೆ ತನ್ನ ಬಯಕೆಯನ್ನು ಹೇಳಿದಾಗ, ಅಯ್ಯೋ ಇದು ಯಾವ ಮಹಾ ವಿಷಯ ಸ್ವಾಮಿ, ಈಗಲೇ ತರ್ತೇನೆ ಅಂಥೇಳಿ ಆಶ್ವಾಸನೆ ಕೊಟ್ಟು ಆ ಸಿಂಹದಿಂದ ಹೊರಟು ಕತ್ತೆಯನ್ನು ಹುಡ್ಕೊಂಡು ಬಂದಾಗ ಅಗಸರು ಬಟ್ಟೆ ಒಗಿತಾ ಇದ್ರಂತೆ. ಆ ಜಾಗದಲ್ಲಿ ಹೊಳೆಯಲ್ಲಿ ಆಡ್ತಾ ಇದ್ದಂಥ ಕತ್ತಿಯೊಂದನ್ನು ಕಂಡು ಮೆಲ್ಲನೆ ಹತ್ತಿರ ಬಂತಂತೆ. ನೋಡಿ ಎಷ್ಟು ಚೆನ್ನಾಗಿ ಈ ಕತೆ ಪ್ರಾಣಿಗಳಲ್ಲೂ ಕೂಡ ಸಂಬಂಧವನ್ನು ಹುಡುಕ್ತಕ್ಕಂಥದ್ದು. ಅಂದರೆ ಮನುಷ್ಯರು ನಾವು ಮಾತಾಡ್ಬೇಕಾದ್ರೆ ಭಾವ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಹೇಗೆ ಮಾತಾಡಿಸ್ತೀವೋ ಅದೇ ಥರ ನರಿ ಆ ಕತ್ತೆ ಹತ್ರ ಹೋಗಿ ಹೇಳ್ತಂತೆ, ಭಾವ ನಿನ್ನ ಶರೀರ ಈಚೆಗೆ ಬಡವಾಗಿದೆಯಲ್ಲ, ಕಾರಣ ಏನು, ಎಷ್ಟೊಂದು ಸೊರಗೋಗ್ಬಿಟ್ಟಿದ್ಯಾ ಅಂತಂತೆ. ಆಗ ಆ ಕತ್ತೆಯು, ಅದೇನು ಹೇಳಪ್ಪ, ಈ ಅಗಸ ಊರು ಬಟ್ಟೆನೆಲ್ಲ ನನ್ನ ಬೆನ್ನ ಮೇಲೆ ಮೂಟೆಗಟ್ಟು ಒರೆಸ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸುತ್ತಾಡಿಸಿ ಮೇಯಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೆ ನನಗೆ ಈ ಥರ ಬಡಕಲಾಗಿದೆ ಅಂಥೇಳಿ ತನ್ನ ದುಃಖವನ್ನು ಹೇಳ್ಕೊತಂತೆ. ಆಗ ನರಿ, ಅಯ್ಯೋ ಪಾಪಿ, ಎಷ್ಟಪ್ಪ ನಿಂಗೆ ದುಃಖ ಇದೆ, ನಂಗೆ ಮೊದಲೇ ಹೇಳಲಿಲ್ವಲ್ಲ, ಹೋಗಲಿ ಬಿಡು, ನನ್ನ ತಂಗಿಯರು ಇಬ್ಬರು ಗರ್ಧಬೆಯರು, ಅಂದರೆ ಗರ್ಧಬೆ ಅಂದರೆ 2 ಕತ್ತೆಗಳು ಅಂತ, ಹೆಣ್ಣು ಕತ್ತೆ ಇದೆ, ನಿಂತರನೇ ಅವರು ಭಾರ ಹೊತ್ತು ಬಡಕಲಾಗ್ಬಿಟ್ಟಿದ್ರು. ಆದರೆ ಅವ್ರನ್ನ ಯಾರ ಹತ್ರನೂ ಹೇಳ್ಕೊಳ್ಳದೆ ಒಳಗಡೆ ತಮಗೆ ತಾವೇ ಪಾಪ ಹೆಣ್ಣು ಕತ್ತೆಗಳಲ್ವಾ ಕೊರಗ್ತಾಯಿದ್ರು. ಆಗ ನಾನು ತಿಳಿದು ಅವ್ರನ್ನ ನನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ನಾನು ಎಲ್ಲಿ ವಾಸ ಮಾಡ್ತೀನೋ ಆ ಕಾಡಿಗೆ ಕರ್ಕೊಂಡೋದಾಗ ಅಲ್ಲಿ ಇಟ್ಕೊಂಡೆ. ನೋಡು, ನಿಶ್ಚಿಂತೆಯಿಂದ ಇದ್ದಾರೆ ಅವರು, ಹೀಗೆ ಚೆನ್ನಾಗಿ ಈಗ ತಿಂದುಕೊಂಡು ನಿಶ್ಚಿಂತರಾಗಿದ್ದು ಇವತ್ತು ವಿಲಾಸೀನರಾಗಿದ್ದಾರೆ, ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಅವರಿಗೆ ಚೆನ್ನಾಗಿ ಯಾವಾಗ ದೇಹದಲ್ಲಿ ರಕ್ತ ಮಾಂಸ ಎಲ್ಲ ಚೆನ್ನಾಗಿ ಬಂತೋ ಅವರಿಗೆ ಬೆದೆ ಹತ್ತಿಬಿಟ್ಟಿದೆ, ಅವರಿಗೆ ಪುರುಷನನ್ನು ಬೇಡ್ತಾ ಇದ್ದಾರೆ, ತಮಗೊಬ್ಬ ಪುರುಷನನ್ನು ತರಬೇಕಲ್ಲ ಅಂತ ನಾನು ಬೆನ್ನು ಹತ್ತಿಬಿಟ್ಟಿದ್ದಾರೆ. ಅಂದರೆ ನಾನು ಮದುವೆ ಮಾಡಿಸು ಅಂತ ಕೇಳ್ತಿದ್ದಾರೆ, ನಿನಗೂ ಇಷ್ಟಾರ್ಥ ನೆರವೇರ್ತದೆ, ನನ್ನ ಜೊತೆಯಲ್ಲಿ ಬೇಗ ಬರ್ತೀಯಾ ಅಂಥೇಳಿ ಆ ನರಿ ಆ ಕತ್ತಿಯನ್ನು ಕೇಳ್ತಂತೆ. ಈ ಮಾತು ಆ ರಾಸಭ ಅಂದರೆ ಕತ್ತಿಯನ್ನು ಭಾಳ ಬೇಗ ಆಕರ್ಷಣೆ ಮಾಡಿಬಿಡ್ತು. ಯಾರೇ ಆದರೂ ಕೂಡ ಹೆಣ್ಣು ಕೊಡ್ತೀವಿ ಅಂದರೆ ಸುಮ್ಮನೆ ಇರ್ತಾರ, ಪಾಪ ಅದಕ್ಕೂ ಸಿದ್ಧ ಆಗಿಬಿಡ್ತಂತೆ. ನರಿಯನ್ನು ಹಿಂಬಾಲಿಸ್ಕೊಂಡು ಅದು ಬಂತು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯಾವತ್ತೇ ಆಗಿರಲಿ ಒಂದು ಕಾಮಪೀಡಿತರಾದವರಿಗೆ ಮುಂಬರುವ ಅಪಾಯ ಕಾಣುವುದೇ ಇಲ್ಲ. ನೋಡಿದ್ರಾ, ಕಡುರಾಗಿಗಳೇಂ ಕಂಡರೇ ಭೂಮಂಡಲದೊಳ್. ಯಾವತ್ತೇ ಆಗಲಿ ಈ ಒಂದು ಭೂಮಂಡಲದಲ್ಲಿ ಅತ್ಯಂತ ಕಾಮದಿಂದ ಪೀಡಿತರಾಗಿರೋರಿಗೆ ಮುಂದಿನ ಕಷ್ಟ ಏನು ಅಂತ ಗೊತ್ತಾಗೋದೇ ಇಲ್ಲ ಅಂಥೇಳಿ ನಮ್ಮ ಪಾಪ ಈ ದುರ್ಗಸಿಂಹ ಹೇಳ್ತಾನೆ. ಹಾಗೆ ಹೋಗ್ತಾ ನರಿ ಅದು ಸಿಂಹವಿದ್ದ ಗುಹೆಯ ಬಾಯಿಯ ಬಳಿ ಕರ್ಕೊಂಡೋಯ್ತು. ಅದರ ಆ ಬಾಗಿಲ ಹತ್ರ ಕರ್ಕೊಂಡೋಗಿದೆ, ಇದರೊಳಗೆ ಹೋಗು ಅಂತ ಹೇಳ್ತು. ಗುಹೆಯಲ್ಲಿ ಕಾಲಿಡ್ತಿರುವ ಸಂದರ್ಭದಲ್ಲಿ ಆ ಕತ್ತೆ ಒಳಗಡೆ ಬರ್ತಿತ್ತಲ್ಲ, ಸಿಂಹಕ್ಕೆ ಜ್ವರ ಬಂದ್ಬಿಟ್ಟಿದೆ. ಕೈಲಾಗದೆ ಕಾರಣದಿಂದ ಹಾರಲೂ ಪಾಪ ಅಟ್ಯಾಕ್ ಮಾಡಬೇಕಾಯಿತು, ಎಗರಬೇಕಾಗಿತ್ತು. ಆದರೆ ಅದು ಹಾರೋದಕ್ಕೂ ಆಗ್ತಿಲ್ಲ. ಹಾರಲಾರದೆ ರಭಸವಾಗಿ ಬರಲು ತೊಡಗುತ್ತಂತೆ, ಬೇಗ ನಡ್ಕೊಂಡು ಬರ್ತಿದಂತೆ. ಇದನ್ನು ನೋಡಿ ಕತ್ತೆ ಏನು ಮಾಡಿಬಿಡ್ತು, ಬೆಚ್ಚಿ ನಡುಗುತ್ತಾ ಹೊರಗೆ ಓಡ್ಬಿಡ್ತಂತೆ. ಆದಾಗ ನರಿ ಕೋಪ ಮಾಡಿಕೊಂಡು ಸಿಂಹದ ಬಳಿ ಬಂತು. ಏನಪ್ಪ ರಾಜ ಮಹನೀಯ, ಕತ್ತೆಯನ್ನು ಹಿಡಿಯೋದಕ್ಕೆ ನಿಂಗೆ ಶಕ್ತಿ ಇಲ್ಲ, ನೀನು ಹೀಗೆ ತಾನೇ ಬದುಕ್ತೀಯೇ ಅಂತ ಗದರಿಸ್ತಂತೆ. ಆಗ ಸಿಂಹ ಪಾಪ ನೋಡಿ, ಅಂಥ ನರಿ ಹತ್ರ ಮಾತು ತಿನ್ಬಿಡ್ತು ಸಿಂಹ. ಗುಹೆಯನ್ನು ಹೋಗುವ ಕತ್ತೆಯನ್ನು ನೋಡಿ ಅದನ್ನು ಕೊಲ್ಲುವುದು ಯಾವ ಮಹಾಸಾಹಸ ಅಂದ್ಕೊಂಡು ನಿಧಾನವಾಗಿ ಬಂದನಷ್ಟೇ, ಅದಕ್ಕೆ ತಪ್ಪು ಹೋಯಿತು. ಈಗ ಅದನ್ನು ಕರ್ಕೊಂಡು ಬಾ, ಬೆಕ್ಕು ಇಲಿಯನ್ನು ಕೊಲ್ಲುವ ಹಾಗೆ ನಾನು ಕತ್ತಿಯನ್ನು ಅನಾಯಾಸವಾಗಿ ಕೊಲ್ತೇನೆ ಅಂತ ಹೇಳ್ತಂತೆ. ನೋಡಿದ್ದೀವಿ, ಇಲ್ಲೇ ನೋಡಿದ್ದೀವಿ, ಇಲಿ ಇರೋ ಕಡೆಗೆ ಬೆಕ್ಕು ಬಿಟ್ಟುಬಿಟ್ರೆ ಅದು ಎಷ್ಟು ಬೇಗ ಹಿಡಿತದೋ. ಎಷ್ಟಂದರೆ ಇಲಿ ತುಂಬ ಫಾಸ್ಟಾಗಿ ಓಡ್ತಾ ಇರ್ತದೆ, ಆದರೆ ಬೆಕ್ಕು ನೋಡ್ತಿದ್ದಂಗೆ ತಕ್ಷಣ ಹಿಡಿದ್ಬಿಡ್ತದೆ.
ಅದರ ಆ ಉಗುರು ಅಷ್ಟು ಚೂಪಾಗಿರ್ತದೆ. ಸರಿ ಕರ್ಕೊಂಬ ಅಂತ ಹೇಳ್ತಂತೆ. ಆಗ ಸರಿ ಅಂತೇಳಿ ಮತ್ತೆ ವಾಪಸ್ಸು ಪ್ರಯತ್ನ ಮಾಡೋಕ್ಕೆ ಬಂತು. ಅದರಂತೆ ನರಿ ಕತ್ತೆ ಬಳಿಗೆ ಬಂತು. ಏನು ಬಾವಾ, ನೀನು ಕಳ್ಳರನ್ನು ನೋಡಿದ ಪುಕ್ರರಂತೆ ನನಗೂ ಹೇಳದೆ ಹಿಂದೆ ಮುಂದೆ ನೋಡದೆ ಓಡಿ ಬಂದೆ, ಅದೇನು ಕಾರಣ ಅಂತ ಕೇಳ್ತು. ಅದಕ್ಕೆ ಕತ್ತೆ, ಆ ಗುಹೆಯನ್ನು ಒಕ್ಕೊಡನೆ ಒಂದು ಆಕಾರವು ಗರ್ಜಿಸುತ್ತಾ ನನ್ನ ಹತ್ರ ಬಂದು ನನ್ನ ಮೇಲೆ ಬೀಳೋದಕ್ಕೆ ಬಂತು, ಭಯಗೊಂಡು ಬಂದೆ ಅಂತಂತೆ. ಅಯ್ಯಯ್ಯೋ, ಅದಕ್ಕೆ ಪಾಪ ಊರಲ್ಲಿದ್ದಿದ್ದಲ್ವ ಕತ್ತೆ, ಅದಕ್ಕೆ ಸಿಂಹ ಹೇಗಿರುತ್ತೆ ಅಂತ ಗೊತ್ತೇ ಇಲ್ಲ. ಆಗ ಅಯ್ಯೋ, ನಿನ್ನನ್ನು ನೋಡಿ ಭಾಳ ಇಷ್ಟಪಟ್ಟಿದ್ದಂಥ ಈ ಹೆಣ್ಣು ಕತ್ತೆಗಳು, ಆತುರರಾದ ಹೆಣ್ಣು ಕತ್ತೆಗಳು ವಿರೋಧ ಕಾಮಿಗಳಾಗಿದ್ದರಿಂದ ನಿನ್ನ ಹತ್ರ ಕಾತರಿಸಿ ನಿನ್ನ ಬಳಿ ಹಾರು ಬರೋದಕ್ಕೆ ಬಂದ್ಬಿಟ್ರು. ಅಂದರೆ ನಿನ್ನ ಬಂದು ತೊಬ್ಕೋಬೇಕು ಅಂತ ಬಂದ್ಬಿಟ್ರು. ನಿನ್ನ ನೋಡಿ ಭಾಳ ಅವಕ್ಕೆ ಆಸೆ ಆಗಿಬಿಟ್ಟಿತ್ತು. ಹಾಗಾಗಿ ನಿನ್ನ ಯಾರು ಅಂತ ನೋಡೋಕ್ಕೆ ಹೋಗಲಿಲ್ವಾ, ನಿನ್ನ ಗಂಡಸ್ತನದ ಹುರುಳನ್ನು ನೋಡಿ ನನ್ನ ತಂಗಿಯರು ಹೊಟ್ಟೆ ಹಿಡ್ಕೊಂಡು ನಗ್ತಾ ಇದ್ದಾರಪ್ಪ, ಭಯಪಡಬೇಡ ಕಣಪ್ಪ, ಅವರು ಬೇರೆ ಯಾರೂ ಅಲ್ಲ, ನಿನ್ನ ಕೊಲ್ಲೋದಕ್ಕೆ ಬಂದವರಲ್ಲ, ಹೆಣ್ಣು ಕತ್ತಿಗಳು ಅಂತೇಳಿ ನಂಬಿಸ್ಬಿಡ್ತಂತೆ. ಪಾಪ ಆ ಕತ್ತೆ ತನ್ನ ಸಾವನ್ನು ಅನುಸರಿಸುವಂತೆ ಆ ನರಿಯ ಹಿಂದೆ ಹೋಯಿತು. ಅದಕ್ಕೆ ಸುರತ ಆಕಾಂಕ್ಷೆ ಅಂದರೆ ಹೆಣ್ಣಿನ ಜೊತೆಗೆ ಸೇರುವಂತಹ ಬಯಕೆಯಿಂದ ಆ ಕಾಮಪೀಡಿತವಾಗಿರ್ತಕ್ಕಂಥ ಆ ಕತ್ತೆ ಆ ಮಹಾಬೆಟ್ಟದ ಬುಡದ ಗುಹೆಯ ಒಳಗೆ ಹೋಗ್ತು. ಹಾಗೆ ಮತ್ತೆ ಗುಹೆಯೊಳಗೆ ಬರುವುದನ್ನು ಕಂಡ ಸಿಂಹ ಏನು ಮಾಡ್ತು, ಸರಕ್ಕನೆ ಅದರ ಮೇಲೆ ಹಾರಿ ಗಂಟಲನ್ನು ಒತ್ತಿ ಹಿಡ್ಕೊಂಡು ಕೊಂದು ತಿನ್ನುವುದಕ್ಕೆ ಅದು ತೊಡಗಿತು. ಆಗ ಏನು ಮಾಡ್ತು ನರಿ, ಇದು ಈ ಭೂತ ಎಲ್ಲನೂ ತಿಂದಾಕ್ಬಿಡುತ್ತೆ, ಮೊದಲೇ ಇದಕ್ಕೆ ಚೆನ್ನಾಗಿಲ್ಲ, ಜ್ವರ ಬೇರೆ ಬಂದ್ಬಿಟ್ಟಿದೆ, ಹಾಗಾಗಿ ನನಗೂ ಇದು ಬಿಡೋದಿಲ್ಲ, ಏನಪ್ಪ ಮಾಡೋದು, ಸಿಂಹನೇ ಎಲ್ಲ ಕತ್ತೆನ ತಿಂದುಬಿಟ್ರೆ ನನಗೇನು ಉಳಿಯೋದಿಲ್ವಲ್ಲ ಅಂತ ಯೋಚನೆ ಮಾಡಿ ನಾನಾದರೂ ಒಂದಷ್ಟು ಕಿತ್ಕೊತೀನಿ ಅಂಥೇಳಿ ಆ ಸಿಂಹದ ಸಮೀಪಕ್ಕೆ ಬಂತಂತೆ. ಬಂದು ಸಿಂಹವನ್ನು ಕಂಡು ಆ ನರಿ ಹೇಳ್ತಂತೆ, ದೇವಾ, ನೀವು ಈಗ ಹಲವಾರು ದಿವಸಗಳಿಂದ ದೇವತಾರಾಧನೆಯನ್ನೇ ಮಾಡಿಲ್ವಲ್ಲ, ಇವತ್ತು ಇಷ್ಟ ದೇವತೆಯನ್ನು ಮೊದಲು ಪೂಜೆ ಮಾಡಿ ಆಮೇಲೆ ಈ ಕತ್ತಿಯನ್ನು ರೋಗ ನಿವಾರಕ ಔಷಧ, ಇದರಿಂದ ನನಗೆ ರೋಗ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಂಡು ನೀವು ಆರೋಗಿಸಿ ಅಂದರೆ ಭೋಜನ ಮಾಡಿ ಅಂದಾಗ, ಪಾಪ ಅದು ದಡ್ಡ ಸಿಂಹ ಆ ಮೃಗೇಂದ್ರ ಅದು ಹಾಗೆ ಮಾಡ್ತೀನಿ, ನಾನು ದೇವ್ರ ಪೂಜೆಯನ್ನು ಮುಗಿಸಿ ಬರುವವರೆಗೂ ನೀನು ಕತ್ತಿಯನ್ನು ಬಿಟ್ಟು ಹೋಗಬೇಡ ಅಂಥೇಳಿ ಆಜ್ಞೆ ಮಾಡಿ ಒಳಗಡೆ ಹೋಯ್ತಂತೆ. ಈ ಕತ್ತೆನ ಬಿಟ್ಟು ಸಿಂಹ ಒಳಗಡೆ ಹೋಯ್ತು. ಈ ನರಿ ಅಲ್ಲೇ ಕೂತಿದೆ. ತಿಮ್ಮ ಆಶೀರ್ವಾದ ಸ್ವಾಮಿ, ನಾನು ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ ಅಂತ. ಕತ್ತೆ ಬಿಟ್ಬಿಟ್ಟು ಆ ಸಿಂಹ ಒಳಗಡೆ ಹೋಗ್ತಿದ್ದಂಗೆ ನರಿ ಏನು ಮಾಡಿಬಿಡ್ತು, ಆ ಕತ್ತೆಯ ಎದೆಯನ್ನು ಕಿವಿಯನ್ನು ತಿಂದು ತುಂಟ ಸೇವಕನಂತೆ ಬಾಯನ್ನು ಒರೆಸ್ಕೊಂಡು ತನಗೇನು ತಿಳಿಯದಂತೆ ಕುಳಿತಿತ್ತಂತೆ. ಪೂಜೆಯನ್ನು ಮುಗಿಸ್ಕೊಂಡು ಬಂತು ಆ ಸಿಂಹ. ಕತ್ತೆ ದೇಹವನ್ನು ನೋಡ್ತು. ಇದರ ಎದೆಯು ಕಿವಿಯು ಎಲ್ಲಿ ಅಂತ ವಿಚಾರಿಸ್ತಂತೆ. ಅದಕ್ಕೆ ನರಿಯು, ಕಾಮಾಂಧನಾದವನಿಗೆ ಬೇರೆ ಕೆಲಸವಿಲ್ಲ, ಹೃದಯವೂ ಕಿವಿಯೂ ಇಲ್ಲ, ಅದನ್ನು ಕಳೆದುಕೊಂಡು ಮೂರ್ಖತನದಿಂದ ಇಲ್ಲಿಗೆ ಬಂದಿತು. ಅದೂ ಅಲ್ಲದೆ ನಿಮಗೆ ಯಾಕೆ ಈ ಮೂರ್ಖತನ ಉಂಟಾಯಿತು? ಜೊತೆಗೆ ಕತ್ತೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೂ ಹೇಗೋ ಬದುಕಿ ಹೋಯಿತು. ಆಮೇಲೆ ನನ್ನ ಮಾತನ್ನು ನಂಬಿ ಬಂದು ಸಾಯುವುದು ಯಾವ ಕಾರಣದಿಂದ? ನೀವು ಇದನ್ನು ವಿಚಾರಿಸಬಾರದು ಅಂಥೇಳಿ ಅದು ಹೇಳ್ತಂತೆ. ನೋಡಿ, ಕುತೋ ಹೃದಯ ಕರ್ಣಃ ಕಾಮಾಂಧಸ್ಯ ಮೃಗಾಧಿಪ. ನೋಡಿದ್ರ, ಅದು ಆ ಕಾಮದಿಂದ ಆ ಕಣ್ಣೇ ಕಾಣ್ದಂಗೆ ಆಗ್ಬಿಟ್ಟಿತ್ತು. ಹಾಗೆ ಅದಕ್ಕೇ ಆ ಕಿವಿನೂ ಇಲ್ಲ, ಹೃದಯವೂ ಇಲ್ದಂಗೆ ಅದು ಬಂದ್ಬಿಟ್ಟಿತ್ತು ಅಂತ. ಈ ನರಿಯ ಶರೀರ ಕ್ರಮವೇ ಇಂತಹದು ಅಂತ ಭಾವಿಸಿ ಆ ಕತ್ತಿಯನ್ನು ತಿಂದು ಸಂತೋಷವಾಗಿತ್ತಂತೆ. ಇದು ಈ ಕಥೆಯಲ್ಲಿ ಬರ್ತಕ್ಕಂಥದ್ದು. ಅದು ಹಿಂದಿನ ಕತೆ ಈ ಥರ ಇದೆ. ಅದಕ್ಕೆ ಭಾವ ಕೋತಿ ಈ ಕಥೆಯನ್ನು ಹೇಳೋದು, ಭಾವ ನಾನೇನು ಕತ್ತೆ ಅಲ್ಲ, ಅಲ್ಲದೆ ಅಮೃತ ಸಮಾನವಾಗಿರ್ತಕ್ಕಂಥ ಹಣ್ಣುಗಳು ನಿನಗೆ ತೃಪ್ತಿಯನ್ನು ನೀಡುತ್ತವೆ, ಆದರೆ ಅವು ನಿನಗೆ ಸೊಗಸುವುದಿಲ್ಲ ಭಾವ. ಯಾಕೆಂದರೆ ನೀನು ಈ ಒಂದು ಕಪಿಯ ಮಾಂಸವನ್ನು ಮೊಸಳೆ ಬೇಡಿತ್ತು. ಅದಕ್ಕೆ ಈ ಕತೆ ಇನ್ನೊಂದು ಕಥೆಯಾಗಿ ಉಪಕಥೆಯಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಮೊಸಳೆಯು ಕೋಡಗದಿಂದ ಮೋಸಕ್ಕೆ ಒಳಪಟ್ಟು ಮರಳಿ ಹೋಯಿತು. ಅದರಿಂದ ರಾಜನೀತಿ ಶಾಸ್ತ್ರದಲ್ಲಿ ನಿಪುಣನಾಗಿರ್ತಕ್ಕಂಥವನು ತಾನು ಬೇರೆ ಯಾರನ್ನೂ ನಂಬದೇ ಇರುವುದರಿಂದ ಬಹಳವಾಗಿ ನಂಬಿ ಮರೆತು ಹೋಗಿ ಮೋಸ ಹೋಗಿ ಭಯವನ್ನು ಬಿಟ್ಟು ಸಿಕ್ಕಿ ಹಾಕ್ಕೊಂಡ್ರೆ ಆಗ ಅವನು ಬೇರೆ ನಾರಾಯಣ ಭಟ್ಟನಂತೆ ಬೇಗ ಇತರನ್ನು ವಂಚಿಸಲು ಬಲ್ಲವನಾಗ್ತಾನೆ ಅಂಥೇಳಿ ಈ ಕಥೆ ಮುಗೀತದೆ. ಹಾಗಾಗಿ ಯಾವತ್ತೂ ಕೂಡ ಕಾಮಾಂಧನಾಗಿರ್ತಕ್ಕಂಥವನಿಗೆ ಕಣ್ಣು ಮತ್ತು ಕಿವಿ ಎರಡೂ ಇರೋದಿಲ್ಲ ಅನ್ನೋದನ್ನು ಈ ಕತೆ ಹೇಳ್ತದೆ. ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಭೇಟಿ ಆಗ್ತೀನಿ.
ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಕಾಮೆಂಟ್ಸನ್ನು ಹಾಕಿ ಮತ್ತು ಈ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಕೇಳ್ಕೊತೀನಿ.